ಇಂಟರ್ನೆಟ್ ತಂದಿದ್ದಾರೆ ಈ ಮನೆಗೆ. ನಾನು ಬೇಡ ಅಂದ ಮೇಲೂ ನನ್ನನ್ನು ಮೀರಿ ಎಷ್ಟೋ ವಿಷಯಗಳು ನಡೀತಾ ಇದೆ ಈ ಮನೆಯಲ್ಲಿ. ರೀ ಅದು ಇಲ್ಲಿ ಕೇಳಿ ಒಂದು ನಿಮಿಷ. ಬರ್ತೀನಿ ಮೇಘ. ನಾನು ಈ ಮನೆಗೆ ಇಂಟರ್ನೆಟ್ ತಂದು ನೀನೇನು ಹಾಳು ಮಾಡ್ತಿದ್ದೀನಾ? ನಾನೇನಾದ್ರೂ ಹೇಳಿದ್ನಾ 3 ಹೊತ್ತು ಚಾಟ್ ಮಾಡ್ತಾ ಕೂತ್ಕೊ ಅಂತ? ಅಲ್ಲ, ಅವ್ನು ಅಷ್ಟು ಹೀಯಾಳ್ಸ್ ಮಾತಾಡ್ತಿದ್ರು ಒಂದು ಮಾತು ಅಂದ್ಯಾ ನೀನು, ಮಯೂರ್ ಇದೇನು ತಪ್ಪಿಲ್ಲ ಇದ್ರಲ್ಲಿ ಅಂತ? ಅಲ್ಲಿಗೆ ನೀನ್ ಒಳ್ಳೆವಳು, ನಾನ್ ಕೆಟ್ಟೋಳ? ಮೊಸರನ್ನು ತಿನ್ನೋದು ಕೋತಿ, ಒರ್ಸೋದು ಮೇಕೆ ಬಾಯಿಗೆ. ಸರಿಯಾಗಿದೆ ನ್ಯಾಯ. ತಪ್ಪೆಲ್ಲ ನಂದೆ, ನನ್ನ ದಯವಿಟ್ಟು ಕ್ಷಮಿಸು. ಅಪ್ಪ ತುಂಬಾ ಕೋಪದಲ್ಲಿದ್ದಾರೆ. ಅವ್ರು ಏನ್ ಮಾಡ್ತಾರೋ ಏನೋ. ಪ್ರತಿಯೊಂದಕ್ಕೂ ಒಂದು ಮಿತಿ ಅನ್ನೋದಿರುತ್ತೆ, ಆದರೆ ಇಲ್ಲಿ ಮಿತಿ ಮೀರಿ ಏನೇನೋ ನಡೀತಾ ಇದೆ. ರೀ, ದಯವಿಟ್ಟು ನೀವು ನನ್ನ ಮೇಲೆ ಕೋಪ ಮಾಡ್ಕೋಬೇಡಿ. ನನಗೂ ವಿಷಯ ಗೊತ್ತಾಗಿದ್ದು ಈಗಲೇನೆ. ಅಂದ್ರೆ ನಮ್ಮ ಕಣ್ಣಿಗೂ ಮುನ್ನೆರ್ಚಿ ಏನೇನೋ ಮಾಡ್ತಾ ಇದ್ದಾರೆ, ಅದ್ಯಾವುದೂ ನಮ್ಮ ಗಮನಕ್ಕೆ ಬರ್ತಾ ಇಲ್ಲ. ಮನೆಗೆ ಇಂಟರ್ನೆಟ್ ತರೋದು ಬೇಡ ಅಂತ ಹೇಳಿದ ಮೇಲೂ ತಂದಿದ್ದಾಳೆ ಅಂದರೆ ಎಷ್ಟು ಧೈರ್ಯ ಇರಬೇಕು ಅವಳಿಗೆ. ನನಗಿದೆಲ್ಲ ಸಹಿಸಕ್ಕಾಗಲ್ಲ ಸುಮತಿ. ರೀ, ದಯವಿಟ್ಟು ನನ್ನ ಮಾತನ್ನು ಸ್ವಲ್ಪ ಸಮಾಧಾನವಾಗಿ ಕೇಳಿ. ನಮ್ಮ ಮಾತನ್ನು ಮೀರಿ ನಡ್ಕೋಬೇಕು ಅಥವಾ ನಮ್ಮ ಮನಸ್ಸಿಗೆ ನೋವು ಬರೆಸ್ಬೇಕು ಅಂತ ಅವಳದು ಉದ್ದೇಶ ಆಗಿರಲಿಲ್ವಂತೆ. ಇಂಟರ್ನೆಟ್ ವಿಷಯವಾಗಿ ಮನೆಯಲ್ಲಿ ಗಲಾಟೆ ಆಗಬಾರ್ದು ಅಂತ ಮುಚ್ಚಿಟ್ಲಂತೆ. ಅವಳ ಪರ ವಕಾಲತ್ ವಹಿಸ್ಕೊಂಡು ಮಾತಾಡೋದನ್ನು ಬಿಟ್ಟುಬಿಡು ಸುಮತಿ. ನಾನು ವಕಾಲತ್ ವಹಿಸ್ತಾ ಇಲ್ಲ ರೀ, ವಾಸ್ತವವನ್ನು ಹೇಳ್ತಾ ಇದ್ದೀನಿ. ಮಯೂರಿ ಬೆಂಗಳೂರಿನಲ್ಲಿ ಬೆಳೆದ ಹುಡುಗಿ. ಅವಳಿಗೆ ಇಂಟರ್ನೆಟ್ ಎಲ್ಲ ಒಂದು ಸಾಮಾನ್ಯದ ವಿಚಾರ. ಅದನ್ನು ನಾವು ದೊಡ್ಡದು ಮಾಡದೆ ಅವಳ ಪಾಡಿಗೆ ಅವಳು ಬಿಟ್ಬಿಡೋದು ಒಳ್ಳೇದು ಅನ್ಸುತ್ತೆ. ಓ, ಇತ್ತೀಚೆಗೆ ನಿನ್ನಲ್ಲಿ ತುಂಬಾ ಬದಲಾವಣೆ ಕಾಣಿಸ್ತಿದೆ ಸುಮತಿ. ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅನ್ನೋ ಪ್ರಜ್ಞೆನೇ ಕಳ್ಕೊತಾ ಇದೆಯಾ ನೀನು? ಬೆಂಗಳೂರಲ್ಲಿ ಬೆಳೆದವಳು ನಿನ್ನ ತಂಗಿ ಮಗಳ ನೀನ? ನಿಜ. ಈಗ ನಂಗೆ ಒಂದು ವಿಷಯ ಅರ್ಥ ಆಯಿತು. ಕಾಲಕ್ಕೆ ತಕ್ಕ ಹಾಗೆ ನಾವು ಬದಲಾಗಬೇಕು. ಅಂದರೆ ಮುಂಚೆ ಫೋನ್ ಅನ್ನೋದೇ ಇರಲಿಲ್ಲ, ಆಮೇಲೆ ಬಂತು, ನಾವು ಬಳಸ್ತಾ ಇದ್ದೀವಿ. ಈಗ ಮೊಬೈಲ್ ಅನ್ನೋದು ಬಂದಿದೆ, ಅದನ್ನು ಬಳಸ್ತಾ ಇದ್ದೀವಿ. ಅಂದರೆ ಏನರ್ಥ? ಕಾಲ ಬದಲಾದಂಗೆ ಮನುಷ್ಯನೂ ಬದಲಾಗಬೇಕು ಅಂತ ತಾನೆ. ಮಕ್ಕಳು ಇಂಟರ್ನೆಟ್ ಬೇಕು ಅಂತಿದ್ದಾರೆ, ಬಳಸ್ಕೊಳ್ಳಿ ಅಂದ್ಬಿಟ್ರೆ ಆಯಿತು. ಈ ಥರ ಕಳ್ತನಕ್ಕೆ ಇಳಿಯಲಾಗ. ನಾವು ಅದನ್ನು ತಡೆ ಹಾಕಕ್ಕೆ ಹೋದರೆ ಅವರು ಮೀರೋದಕ್ಕೆ ಪ್ರಯತ್ನ ಪಡ್ತಾರೆ. ಅದು ಅವ್ರ ತಪ್ಪಲ್ಲ ರೀ, ವಯಸ್ಸಿಂದು. ಹಿರಿಯರಿಗೂ ಕಿರಿಯರಿಗೂ ಒಂದು ಅಂತರ ಇದ್ದೇ ಇರುತ್ತೆ. ಉದಾಹರಣೆಗೆ ನಮ್ಮ ತಂದೆ ತಾಯಿ ನಿಮ್ಮ ತಂದೆ ತಾಯಿ ಏನು ಹೇಳ್ತಾ ಇದ್ರು? ಕಾಲ ಬದಲಾಗೋಯ್ತು, ಮೊದಲಿನ ಹಾಗಿಲ್ಲ ಅಂತ ಇದ್ರು. ಆವಾಗ ನಾವೇನು ಅನ್ಕೋತಾ ಇದ್ವಿ? ಇವರೇನಪ್ಪ ಹಳೆ ಕಾಲದವರು, ಗೊಡ್ಡು ಸಂಪ್ರದಾಯದವರು ಅಂತ ಬೈಕೋತಿದ್ವಿ. ಆದರೆ ಈಗ ನಾವು ನಮ್ಮ ತಂದೆ ತಾಯಿ ಇರೋ ಸ್ಥಾನದಲ್ಲಿದ್ದೀವಿ, ನಮ್ಮ ಮಕ್ಕಳು ನಮ್ಮ ಸ್ಥಾನದಲ್ಲಿದ್ದಾರೆ. ಪ್ರಶ್ನೆ
ಆಗಲೂ ಒಂದೇ ಈಗಲೂ ಒಂದೇ, ಅದು ನಿಲ್ಲಲ್ಲ, ಮುಂದುವರಿತಾನೇ ಇರುತ್ತೆ. ಅದರ ಬಗ್ಗೆ ನಾನು ಯೋಚನೆ ಮಾಡೋದು ಬಿಟ್ಟು ಬಿಟ್ಟಿದ್ದೀನಿ ಸುಮತಿ. ನನ್ನ ಯೋಚನೆ ಏನಿದ್ರೂ ನನ್ನ ಮಗಳ ಮೇಲೆ ಯಾವ ಕೆಟ್ಟ ಪ್ರಭಾವನೂ ಬೀರಬಾರ್ದು ಅನ್ನೋದಷ್ಟೇ. ಹೆತ್ತೋರ ವಯಸ್ಸು ಮುಗಿತಾ ಹೋಗುತ್ತೆ. ಮಕ್ಕಳ ಲಾಲನೆ ಪಾಲನೆ ಮಾಡೋದ್ರಲ್ಲಿ ಅವ್ರಿಗೆ ಒಳ್ಳೆ ಬುದ್ಧಿ ಕಳಿಸೋದ್ರಲ್ಲಿ. ಆದರೆ ಮಕ್ಕಳ ಹಾಳಾಗೋಗೋದಕ್ಕೆ ವರ್ಷಗಳು ಬೇಕಾಗಿಲ್ಲ ಸುಮತಿ. ಒಂದು ಕ್ಷಣ ಸಾಕು. ಅಂತಹ ಒಂದು ಕ್ಷಣ ನನ್ನ ಮಗಳ ವಿಷಯದಲ್ಲಿ ಬರಬಾರದು ಅನ್ನೋದಷ್ಟೇ ನನಗೆ ಮುಖ್ಯ. ರೀ, ನಿಮ್ಮ ಸ್ಥಾನದಲ್ಲಿ ನಿಂತರೆ ನೀವು ಯೋಚನೆ ಮಾಡ್ತಾ ಇರೋದು ಸರಿ ಅನಿಸುತ್ತೆ. ಆದರೂ ಅವ್ರ ಇಷ್ಟಗಳ ಬಗ್ಗೆ ಒಂದ್ಸಲ ಯೋಚನೆ ಮಾಡಿ. ಇಷ್ಟಕ್ಕೂ ಅವ್ರೇನು ದೊಡ್ಡದೇನು ಕೇಳ್ತಾ ಇಲ್ವಲ್ಲ, ಇಂಟರ್ನೆಟ್ ಕೇಳ್ತಾ ಇದ್ದಾರೆ. ಒಂದ್ಸಲ ಅವಕಾಶ ಕೊಟ್ಟು ನೋಡಿ. ನೀವು ಅವ್ರನ್ನ ನಂಬಿದ್ರೆ ಬೇಡ, ನನ್ನನ್ನು ನಂಬಿ ಅವ್ರಿಗೆ ಒಂದೇ ಒಂದು ಅವಕಾಶ ಕೊಡಿ. ಅವ್ರ ಮೇಲೆ ಯಾವ ಕೆಟ್ಟ ಪ್ರಭಾವ ಬೀರದಂಗೆ ನಾನು ನೋಡ್ಕೋತೀನಿ. ರೋಗ ಬರದ ಹಾಗೆ ತಡಿತೀನಿ ಅಂತ ಇದೆಯಾ? ರೋಗ ಇರದ ಹಾಗೆ ಮಾಡಬೇಕು ಅಂತಿದ್ದೀನಿ ನಾನು. ನಮ್ಮಿಬ್ಬರ ಮಧ್ಯೆ ಅದೇ ವ್ಯತ್ಯಾಸ ಸುಮತಿ. ಆದರೆ ಈ ಮೇಘನ ವಯಸ್ಸಿದೆಯಲ್ಲ, ಅದು ಒಂಥರ ಹುಚ್ಚುಕೋಡಿ ವಯಸ್ಸು. ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅರ್ಥ ಆಗಲ್ಲ. ಅಂದರೆ ನಾವು ಅವಳಿಗೆ ಇಷ್ಟು ವರ್ಷ ಕಲಿಸ್ಕೊಟ್ಟ ನಡವಳಿಕೆ ಸಂಸ್ಕಾರ ಎಲ್ಲ ವ್ಯರ್ಥ ಅಂತೀರಾ? ನಿಮಗೆ ಮಗಳ ಬಗ್ಗೆ ವಿಶ್ವಾಸ ಇಲ್ಲ ಅಂತೀರಾ? ನನಗೆ ನನ್ನ ಮಗಳ ಬಗ್ಗೆ ನಂಬಿಕೆ ವಿಶ್ವಾಸ ಎರಡೂ ಇದೆ. ನಿನ್ನ ತಂಗಿ ಮಗಳ ಬಗ್ಗೆ ಇಲ್ಲ. ನಿಮಗೆ ನನ್ನ ಮೇಲೆ ನಂಬಿಕೆ ಇದೆ ತಾನೆ? ಏನು ಮಾತು ಅಂತ ಕೇಳ್ತಿದ್ಯಾ ಸುಮತಿ? ನಾನು ನಿನ್ನನ್ನು ನಂಬದೆ ಇನ್ಯಾರನ್ನ ನಂಬಲಿ? ಅಂದಮೇಲೆ ನೀವು ಯಾವ ವಿಷಯದ ಬಗ್ಗೆನೂ ತಲೆ ಕೆಡಿಸ್ಕೋಬೇಡಿ. ಅವ್ರು ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನೋಡು ಸುಮತಿ, ತುಂಬ ದೊಡ್ಡ ಹೊರೆನ ತಲೆ ಮೇಲೆ ಹೊತ್ಕೋತಾ ಇದೆಯಾ. ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ಅದರ ಸಂಪೂರ್ಣ ಹೊಣೆ ನೀನೇ ಹೊರಬೇಕಾಗತ್ತೆ. ಚಿಕ್ಕಮ್ಮ, ಚಾರು ತಗೋ ಪ್ರಸಾದ. ಅವ್ರು ತಗೊಂಡ್ರಾ? ಇಲ್ಲಮ್ಮ, ಅವ್ರು ತಗೊಂಡಿಲ್ಲ. ನೀನೇ ಹೋಗ್ಕೊಡ್ತೀಯಾ? ಕೊಡೋದೇನು ಚಿಕ್ಕಮ್ಮ, ನಾನೇ ಹೋಗಿ ತಿನ್ಸ್ಬರ್ತೀನಿ. ಏ ಬುದ್ಧಿಗೇಡಿ, ಅತಿಯಾಗಿ ಆಡಬೇಡ. ಮಾತಾಡ್ಬೇಡ್ವೆ? ಮನೆ ತುಂಬ ಜನ ಇದ್ದಾರೆ. ನೋಡ್ದವ್ರು ಏನು ಅನ್ಕೋತಾರೆ? ಅತಿಯಾಗಿ ಆಡ್ಬೇಡ ಚಾರು. ಹೆದರ್ಕೊಂಬಿಟ್ರಾ? ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ. ಕೊಡಿ, ನಾನು ಹೋಗಿ ಪ್ರಸಾದ ಕೊಟ್ಟು ಬರ್ತೀನಿ. ಏನು ಉಲ್ಟಾ ಪಲ್ಟಾ ಮಾಡಬೇಡಮ್ಮ. ಇಲ್ಲ. ಜಯಂತ್ ಅವರೇ, ಫೋನ್ ಮಾತಾಡಿದಾಯ್ತಾ? ಫೋನಲ್ಲಿ ಮಾತಾಡುತ್ತೆ. ಮಾತಾಡಿದ್ದು ನಾನು. ಚಿಕ್ಕಲ್ಲ, ನೀವು ತುಂಬ ಕಾಮಿಡಿ ಮಾಡ್ತೀರಪ್ಪ.
ಪ್ರಸಾದ ತಗೊಳ್ಳಿ. ಪ್ರಸಾದ ನನಗೋಸ್ಕರನಾ? ಸೋ ಸ್ವೀಟ್ ಆಫ್ ಯು. ತುಂಬ ಚೆನ್ನಾಗಿದೆ. ಹೌದಾ? ಹಾಗಾದರೆ ಇನ್ನೊಂದು ಸ್ವಲ್ಪ ತಗೊಳ್ಳಿ. ಬೇಡ ಅಂತ. ಪ್ರಸಾದ ತುಂಬ ಚೆನ್ನಾಗಿದೆ ಅಂದ್ರಿ, ಇನ್ನೊಂದು ಸ್ವಲ್ಪ ತಗೊಳ್ಳಿ. ಬೇಡ ಸಾರು. ಪ್ಲೀಸ್ ತಗೊಳ್ಳಿ. ಇಲ್ಲ ಸಾರು ಸಾಕು. ಪ್ಲೀಸ್. ಇಲ್ಲ ಸಾರು ಸಾಕು. ಸಾರು please ಸಾಕು. ತಗೋ. ಸಾರು. ಆಗಬೇಕು ನಿನಗೆ ಪಿ ಪಿ. ನನ್ನ ಮೇಲೆ ಕಂಪ್ಲೇಂಟ್ ಮಾಡ್ತೀಯಾ? ಈ ಸಲ ಪ್ರಸಾದ ಬಿದ್ದಿದೆ, ಮುಂದಿನ ಸಲ ಕಲ್ ಬೀಳುತ್ತೆ. ಅಯ್ಯೋ ಸರ್, ಏನು ಮಾಡ್ತಿದ್ದು? ನನ್ನ ಫೇವ್ರೆಟ್ ಡ್ರೆಸ್ ಇದು. ಗೊತ್ತಾಗ್ಲಿಲ್ಲ ಜಯಂತವ್ರೆ, ಸಾರಿ. ಏನು ಸಾರಿ ಪೂರಿ ಅನ್ಕೊಂಡು ಬಿಡು. ಸಾರಿ ಜಯಂತವ್ರೆ. ಏನು ಮಾಡು ಗೊತ್ತಾ, ಉಳ್ದಿರೋ ಪ್ರಸಾದನ ನನ್ನ ಮುಖಕ್ಕೆ ಮೆತ್ಬಿಡು, ಟೋಟಲ್ ಕ್ಲೀನ್ ಆಗೋಗುತ್ತೆ. ಇವತ್ತು ಬೆಳಗ್ಗೆಯಿಂದ ಎಲ್ಲ ತಪ್ಪಾಗೆ ಆಗ್ತಿದ್ಯಲ್ಲ. ಇರಿ ಒಂದು ನಿಮಿಷ. ಏನು ಮಾಡ್ತಿದ್ಯಾ? ರೊಟ್ಟಿ ತಟ್ತಾ ಇದೆಯಾ? ಬಿಡು. ಅಯ್ಯೋ ಜಯಂತವ್ರೆ, ನಿಂತ್ಕೊಳ್ಳಿ. ಜಯಂತ್, ಈಗ ಇವನು ಡ್ರೆಸ್ ಚೇಂಜ್ ಮಾಡಕ್ಕೆ ರೂಮ್ಗೆ ಹೋಗ್ತಾನೆ, ಹಿಂದೆನೇ ಚಾರುನು ಹೋಗ್ತಾಳೆ. ಏನಾದರೂ ಮಾಡಿ ಇವನ್ ಮಾನ ಮರ್ಯಾದೆನ ಹರಾಜು ಹಾಕಬೇಕು. ಪಿಪಿ, ಅಮ್ಮ, ನಾನು ಹಾಕ್ತೀನಿ, ಕೊಡು. ಅಮ್ಮ, ನಾನು ಹಂಚ್ತೀನಿ, ಕೊಡು ಅಮ್ಮ, ಕೊಡು. ಒಂದು ತಟ್ಟೆನ ನ್ಯಾಯವಾಗಿ ಇಟ್ಕೊಳಕ್ಕಾಗಲ್ಲ. ಏನಂತ ಮೈಮರು, ಕೊಡಿಲಿ.
ಜಯಂತ್ ಅವರೇ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ನಾನು ಬೇಕು ಅಂತ ನಿಮ್ಮ ಮೇಲೆ ಪ್ರಸಾದ ಹಾಕಲಿಲ್ಲ. ಹೋಗ್ಲಿ ಬಿಡು. ಹೋಗಲಿ ಬಿಡು ಅಂದರೆ ನಿಮ್ಗಿನ್ನೂ ನನ್ನ ಮೇಲೆ ಕೋಪ ಹೋಗಿಲ್ಲ. ನಾನು ಹೇಳ್ತಿದ್ದೀನಲ್ಲ ಜಯಂತ್ ಅವರೇ, ಇದ್ರಲ್ಲಿ ನನ್ನ ತಪ್ಪೇನೂ ಇಲ್ಲ. ಆದರೂ ನೀವು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದೀರಾ. ನನ್ನ ಹತ್ರ ಸರಿಯಾಗಿ ಮಾತಾಡ್ತಿಲ್ಲ ನೀವು. ಹಾಗೇನಿಲ್ಲ. ನೀವು ಬರೀ ಬಾಯಿ ಮಾತು ಹೇಳ್ತಿದ್ದೀರಾ ಅಷ್ಟೇ. ನಿಮ್ಗಿನ್ನೂ ನನ್ನ ಮೇಲೆ ಕೋಪ ಹೋಗಿಲ್ಲ. ನಿಮ್ಮ ಮುಖನೇ ಹೇಳ್ತಾ ಇದೆ. ಅಯ್ಯೋ ದೇವ್ರೆ, ಇವತ್ತು ನಾನು ಹೆಣ್ಮಕ್ಳಲ್ಲಿ ಎದ್ದಿದ್ದೀನಿ ಅನ್ಸುತ್ತೆ. ಚಾರು, ಚಾರು ಯಾಕೆ ಅಳ್ತಾ ಇದೆಯಾ? ಬಿಡಿ ನನ್ನನ್ನು, ನಿಮ್ಗಿನ್ನೂ ನನ್ನ ಮೇಲೆ ಕೋಪ ಹೋಗಿಲ್ಲ. ಅಯ್ಯೋ ಚಾರು, ನಾನು ಇನ್ಮೇಲೆ ಕೋಪನೇ ಮೇಲೆ ಯಾರಾದ್ರೂ ಕೋಪ ಮಾಡ್ಕೋತಾರಾ? ನಿಜನಾ? 100%. ಲವ್ ರೀಲ್ ಶುರು ಆಗಿದೆ. ಇರಿ, ಆಕ್ಷನ್ ಸೀನನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಕರೆಕ್ಟ್ ಟೈಮ್ಗೆ ಕರೆಂಟ್ ಹೋಗಿದೆ. ಪುಟ್ಟ, ನೀನು ಯಾರ ಮುಂದೆ ನನ್ನ ಅವಮಾನ ಮಾಡಿದ್ಯೋ ಅವನ ಮುಂದೆ ನಿಮ್ಮ ಮಾನ ತೆಗಿತೀನಿ ಇರು. ಚಾರು, ಚಾರು ಬಿಡು ಚಾರು. ನನಗೆ ಕತ್ಲಂದ್ರೆ ಭಯ. ನಾನು ಇದೀನಲ್ಲ. ಇದೀರಾ? ಮತ್ತಿನ್ನೇನಕ್ಕೆ ಭಯ? ಚಾರು ಪ್ಲೀಸ್ ಬಿಡು ಚಾರು, ದಯವಿಟ್ಟು ಅರ್ಥ ಮಾಡ್ಕೋ. ಚಾರು ಪ್ಲೀಸ್ ಬಿಡು, ನಾನು ಕ್ಯಾಂಡಲ್ ತಗೊಂಡ್ಬರ್ತೀನಿ. ಏನಾಯ್ತು? ಯಾರೋ ಹೊರಗಡೆಯಿಂದ ಬಾಕ್ಲಾಕ್ಬಿಟ್ಟಿದ್ದಾರೆ. ಹೌದಾ? ಒಳ್ಳೇದಾಯ್ತು ಬಿಡಿ. ಕರೆಂಟ್ ಬರೋರ್ಗು ಇಬ್ರು ಮಂಚದ ಮೇಲೆ ಕುತ್ಕೊಂಡು ಮಾತಾಡೋಣ ಬನ್ನಿ. ಮೆತ್ತಗೆ ಮಾತಾಡು, ಮೆತ್ತಗೆ ನಗು. ಹೊರಗಡೆ ಏನಾದರೂ ಗೊತ್ತಾದ್ರೆ ನಾವಿಬ್ಬರೇ ರೂಮಲ್ಲಿದ್ದೀವಿ ಅಂತ ಏನಾಗುತ್ತೆ ಗೊತ್ತಾ? ಏನಾಗುತ್ತೆ? ತಿಥಿ ಆಗತ್ತೆ. ಹೌದಾ? ಅಮ್ಮ ಮೆತ್ತುಗಳಮ್ಮ, ನೀನು ಹೋಗಲ್ಲಿ ಕುತ್ಕೋ, ನಾನು ಹೇಗೆ ಬಾಕ್ಲು ತೆಗೆದಂತ ನೋಡ್ತೀನಿ. ಇಲ್ಲ ಸರ್, ಔಟ್ ಆಫ್ ಸ್ಟೇಷನ್ ಏನು ಹೋಗಲಿಲ್ಲ. ನಮ್ಮವ್ರ ಮನೇಲೊಂದು ಹರಿಕತೆ ಇತ್ತು, ಕೇಳ್ಕೊಂಡು ಬರೋಣ ಅಂತ ಬಂದಿದ್ದೆ. ನನಗೆಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಅಕ್ಕ, ಹುಡುಗ ಹೇಗಿದ್ದಾನೆ? ತುಂಬ ಲಕ್ಷಣವಾಗಿದ್ದಾನೆ ಸಿದ್ದು. ನಮ್ಮ ಚಾರುಗೆ ಹೇಳಿ ಮಾಡಿಸಿದ ಜೋಡಿ. ನಾನು ನಿಮಗೆ ಮೊದಲೇ ಹೇಳಿರ್ಲಿಲ್ವಾ? ಊಟ ಮಾಡಿದ್ರಾ? ಹಾಂ ಆಯಿತು. ಸಿಂಧು, ಅಣ್ಣನ ನೋಡಿದ್ಯಾ? ಎಮರ್ಜೆನ್ಸಿ ಲೈಟ್ ತೊಗೊಂಬರಕ್ಕೆ ಒಳಗೆ ಹೋದರು. ಹೌದಾ? ಒಂದು ನಿಮಿಷ. ಚಾರು ನೋಡಿದ್ಯಾ? ಜಯಂತನ ಜೊತೆಗಿದ್ಲು. ಯಾಕತ್ಗೆ ಏನಾಯ್ತು? ಅವರಿಬ್ಬರು ಆಗ್ಲಿಂದ ಕಾಣಿಸ್ತಿಲ್ಲ. ಇಡೀ ಮನೆಯೆಲ್ಲ ಹುಡುಕ್ಬಿಟ್ಟೆ ನಾನು. ಎಲ್ಲಿಗೆ ಹೋದ್ರಪ್ಪ ಇವರು? ಅದಕ್ಕೆ ರೂಮ್ಗೆ ಹೋಗಿರ್ಬೋದಾ? ರೂಮ್ಗ? ಅದಕ್ಕೆ ಏನು ಹೇಳ್ತಿದ್ಯಾ ಸಿಂಧು ನೀನು? ಅದಕ್ಕೆ ಇಲ್ಲೆಲ್ಲ ಜನ ಇದ್ರಲ್ಲ, ಅದಕ್ಕೆ ಮಾತಾಡೋಕ್ಕೆ ಅಂತ ರೂಮಿಗೆ ಹೋಗಿದಾರೋ ಏನೋ. ಅಯ್ಯೋ, ಮುಳುಗ್ ಹೋಯ್ತು ಬಿಡು. ಯಾಕದಕ್ಕೆ ಹೀಗೆ ಹೇಳ್ತಾ ಇದ್ದೀರಾ? ಇನ್ನೇನು ಸಿಂಧು, ಅಣ್ಣನ ಬಗ್ಗೆ ನೀನು ಗೊತ್ತಲ್ವಾ? ಮದುವೆ ಆಗ್ತಿರೋ ಹುಡುಗ ಹುಡುಗಿ ರೂಮ್ನಲ್ಲಿ, ಅದು ಇಷ್ಟೊತ್ತಲ್ಲಿದ್ದಾರೆ ಅಂತ ಅವ್ರಿಗೇನಾದರೂ ಗೊತ್ತಾಗ್ಬಿಟ್ರೆ ಮುಗ್ದೆ ಹೋಯ್ತು. ತಾಂಡವ ನೃತ್ಯ ಆಡ್ಬಿಡ್ತಾನೆ. ಅಯ್ಯೋ, ಏನಪ್ಪ ಮಾಡೋದೀಗ? ಅದಕ್ಕೆ ನಾವಿಬ್ಬರು ಹೋಗಿ ಅವ್ರನ್ನ ಹುಡ್ಕೊಂಬರೋಣ. ಬೇಡ ಬೇಡ, ನೀವು ಇಲ್ಲೇ ಇರು. ಇಬ್ಬರು ಹೋದರೆ ಬೇರೆಯವ್ರಿಗೆ ಅನುಮಾನ ಬರುತ್ತೆ. ನಾನು ಹೋಗಿ ಯಾರಿಗೂ ಗೊತ್ತಾಗ್ತಿರೋ ಥರ ಅವ್ರನ್ನ ಕರ್ಕೊಂಡು ಬರ್ತೀನಿ. ಸರಿ ಅದಕ್ಕೆ.
ಸಿದ್ದು ಇದ್ಯಾಕೆ ಯಾಕೆ ಇಷ್ಟೊಂದು ಡಲ್ ಆಗ್ಬಿಟ್ಟೆ? ಏನಪ್ಪ ಈಗ ನಿಮ್ಮ ಬಾವನಿಗೆ ಏನಾದರೂ ಗೊತ್ತಾದ್ರೆ ನನ್ನ ಆಸೆಗೆಲ್ಲ ಎಣ್ಣು ನೀರು ಬಿಟ್ಟಂಗೆ ನಾನು ಶಕುನ ನೋಡಿ ಬೇಡಕ್ಕ ಮೀನಾಕ್ಷತ್ಗೆ ಹೋಗಿದ್ದಾರೆ ನೋಡ್ತಾರೆ. ಏನು ಅಕ್ಕ ತಂಗಿ ಇಬ್ಬರು ಏನೋ ಗುಸುಗುಸು ಮಾಡ್ತಿದ್ದೀರಾ? ಏನು ವಿಷಯ? ಏನೂ ಇಲ್ಲ ರೀ, ಏನಿರುತ್ತೆ ಸುಮ್ಮನೆ ಹೀಗೆ ಮಾತಾಡ್ತಾ ಇದ್ವಿ ಅಲ್ವೇನೆ. ಇರಲಿ ಬಿಡು, ನಿಮ್ಗಳ ಗುಟ್ಟು ನನಗೆ ಯಾಕೆ? ಹೌದು, ಚಾರು ಎಲ್ಲಿ?